ಕಾಂಗ್ರೆಸ್ ಗ್ಯಾರಂಟಿಯನ್ನ ಮೋದಿ ಗ್ಯಾರಂಟಿ ಅಂತ ಕದ್ದು ಬಿಟ್ರು. 10 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರ ಕೊಡುಗೆ ಏನಿದೆ ಹೇಳಿ ನೋಡೋಣ. ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನಾವು ಗ್ಯಾರಂಟಿ ಜಾರಿಗೆ ತಂದ್ವಿ, ನಾವು ಗ್ಯಾರಂಟಿ ಘೋಷಣೆ ಮಾಡಿದ್ವಿ, ಅದನ್ನ ಕದ್ದು ಬಿಟ್ರು, ಕಾಪಿ ಮಾಡಿಬಿಟ್ರು ಬಿಜೆಪಿಯವರು. ಅದನ್ನ ಮೋದಿ ಗ್ಯಾರಂಟಿ ಅಂತ ಮಾಡಿದ್ರು. ಏನು ಕೊಡುಗೆ ನಿಮ್ಮದು ಹೇಳಿ ಅಂತ ಹೇಳಿ ಪ್ರಶ್ನೆ ಹಾಕಿದ್ದಾರೆ. ಮಾಂಗಲ್ಯ ಸರದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡ್ತಾರೆ. 10 ಗ್ರಾಂ ಚಿನ್ನದ ಬೆಲೆ 75,000 ರೂಪಾಯಿ ಆಗಿದೆ. ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ತೇವೆ ನಾವು. ದೇಶದಲ್ಲಿ ಕರ್ನಾಟಕ ಮಾದರಿ ರಾಜ್ಯವಾಗಿದೆ. ಕಾಂಗ್ರೆಸ್ ಸರ್ಕಾರ ಜನರ ಹೊಟ್ಟೆ ತುಂಬಿಸುವಂತಹ ಕೆಲಸ ಮಾಡಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ನಾವು ಆ ಯೋಜನೆ ಮಾಡೇ ಮಾಡ್ತೀವಿ. ಭದ್ರಾ ಯೋಜನೆ ಅದು ಕಾರ್ಯರೂಪಕ್ಕೆ ತಂದೇ ತರ್ತೀವಿ. 5,200 ಕೋಟಿ 4,000 ಕೋಟಿ ಅವರೇ ತಾನೇ ಬಜೆಟ್ ಸೇರಿಸಿ 5,300 ಕೋಟಿ 5,300 ಕೋಟಿ ಅದನ್ನ ಬೊಮ್ಮಾಯಿ ಸೇರಿಸಿರ್ತಾನೆ. ಇವತ್ತು ₹1 ಬಿಡುಗಡೆ ಮಾಡಲಿ. ಅದು ಹೆಂಗ್ರಿ ಓಟ್ ಕೇಳಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಬಂದ್ರು ದಾವಣಗೆರೆಗೆ? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿಗೆ ಹೆಂಗ್ರಿ ಬಂದ್ರು? ಆ ಬಜೆಟ್ ಬಗ್ಗೆ ಏನು ಲೆಕ್ಕ ಇಲ್ವೇ? ಸಿ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್? ಸೊ ಯಾವುದು ಕೂಡ ಹಣಕಾಸಿನ ಆಯೋಗದ ಹಣ ಕೂಡ ಬರಲಿಲ್ಲ. ಇಲ್ಲ ಓಲಿ ಬದುಕಿಗೆ ಏನಾರು ಒಂದು. ಈಗ ನೋಡಿ, ಈ ಬೆಲೆ ಏರಿಕೆದು ಒಂದು ದೊಡ್ಡ ಒಂದು ಪಟ್ಟಿ ಇದೆ. ಮಾಂಗಲ್ಯದ ಸರ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರಲ್ಲ. ಮಾಂಗಲ್ಯ ಅಂದ್ರೇನು? 4 ಚಿನ್ನ, 2 ಗ್ರಾಮ್ ಚಿನ್ನ, 4 ಗ್ರಾಮ್ ಚಿನ್ನ, 24,000 ಆಯ್ತು ಮನಮೋಹನ್ ಸಿಂಗ್ ಇದ್ದಾಗ. ಈಗ ಎಷ್ಟಿದೆ? 74,000 ರೂಪಾಯಿ ಆಗಿದೆ. 74,000. ನೀನು ಮಾಂಗಲ್ಯ ಚಿನ್ನ ಮಾತಾಡಕ್ ನಿಂಗೆ ಹಕ್ಕಿಯಲ್ಲಿದೆ ಅಂತ. ಯು ಆರ್ ಲಾಸ್ಟ್ ರೈಟ್. ಮಾಂಗಲ್ಯ ಚಿನ್ನದ ಬಗ್ಗೆ ಬಿಡಿ, ಆ ಬೆಲೆದು ಎಲ್ಲ ಹಾಕಿದೀವಿ ನಿಮ್ಗೆ. ಅದೆಲ್ಲ ದೊಡ್ಡ ಕಥೆ ಇದೆ. ಮಾಂಗಲ್ಯ ಚಿನ್ನದ ಬಗ್ಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಎಲ್ಲಿ ನಮ್ಮ ಸಂಸ್ಕೃತಿ ನಾವು ಕಾಪಾಡ್ತಾ ಇದ್ದೀವಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ನಾನಿಬ್ರು ಹೇಳ್ತಾ ಇದ್ದೀವಿ, ನಮ್ಮ ಹೆಣ್ಣು ಮಕ್ಕಳ ಗೌರವ, ಸ್ವಾಭಿಮಾನ ಧಕ್ಕೆ ಯಾವ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ವುಮನ್ ರೈಟ್ಸ್. ಅವರ ಸ್ವಾಭಿಮಾನ, ಅವರ ಬದುಕನ್ನ ಏನು ಅವ್ರ ಮೇಲೆ ಶೋಷಣೆ ಇವತ್ತು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ರಾಜಕಾರಣ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ವಿ ವಿಲ್ ನಾಟ್ ಅಲೋ ಓವರ್ ಮೇ ಬಿ. ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಎಲ್ಲಾ ಧರ್ಮಕ್ಕೂ ಕೂಡ ಸಮಾನತೆ ಇದೆ. ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಇವತ್ತು ಈ ದೇಶದಲ್ಲಿ ಈ ಕರ್ನಾಟಕ ರಾಜ್ಯ ಒಂದು ಮಾಡೆಲ್ ಗವರ್ಮೆಂಟ್. ಇಡೀ ಕಂಟ್ರಿ ಕರ್ನಾಟಕ ಇಸ್ ಎ ಮಾಡೆಲ್ ಗವರ್ಮೆಂಟ್. ನಾವು ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಹೊಟ್ಟೆ ತುಂಬಿಸೋದು ಯೋಚನೆ ಮಾಡ್ತಾ ಇದೀವಿ. ನಾವು ಭಾವನೆ ಮೇಲೆ ಯೋಚನೆ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ಯೋಚನೆ ಮಾಡ್ತೀವಿ. ಅದಕ್ಕೆ ಇಡೀ ದೇಶ ನಮ್ಮನ್ನ ನೋಡಿ, ಇನ್ಕ್ಲೂಡಿಂಗ್ ಮೋದಿ ಹ್ಯಾಸ್ ಕಾಪಿಡ್ ದಟ್ ಕಾಂಗ್ರೆಸ್ ಗ್ಯಾರಂಟಿ ಹ್ಯಾಸ್ ಬಿಕಮ್